ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪೂಜಿತಾ ನಾಗರಾಜ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನು ಗೊತ್ತಾ, ನಾನು ಫಸ್ಟು ಕಲ್ತಿದ್ದು ಸಲೂನ್ ಸರ್ವೀಸು. ಸೊ, ಅದಾದ್ಮೇಲೆನೆ ನಾನು ಮೇಕಪ್‌ನ ಕಲ್ತಿದ್ದು. ನನ್ಗೇನು ಶಾಕ್ ಇರಲಿಲ್ಲ ಆಯ್ತಾ, ಇದು ಮೇಕಪ್ ಕಲಿಬೇಕು ಅಲ್ವಾ, ಸಲೂನ್ ಸರ್ವೀಸ್ ಮಾಡಬೇಕು ಅಂತ. ಬಟ್ ಸ್ಟಿಲ್ ಏನಕ್ಕೆ ಕಲ್ತಿದ್ದು ಅಂದರೆ, ನಮ್ಮ ಅಕ್ಕ ಬಂದು ಫ್ಯಾಷನ್ ಡಿಸೈನರ್, ಓಕೆನಾ. ಸೊ, ನಾನು ಮೇಕಪ್ ಕಲಿತ್ರೆ ಒಂದೇ ರೂಫಲ್ಲಿ ಎಲ್ಲರಿಗೂ ಎಲ್ಲ ಥರ ಸರ್ವೀಸು ಸಿಗುತ್ತೆ ಅಂತ ನಾನು ಮೇಕಪ್ ಮತ್ತು ಸಲೂನ್ ಸರ್ವೀಸ್ ಕಲ್ತ್ಕೊಂಡೆ. ಬಟ್ ಆಲ್ಮೋಸ್ಟ್ ನಾನು 1 ಇಯರ್ ಆಚೆ ಕಡೆ ಕೆಲಸ ಮಾಡಿದೆ ಸಲೂನಲ್ಲಿ. ಸೊ, ನನ್ನ ಫಸ್ಟ್ ಸ್ಯಾಲ್ರಿ ಬಂದು 7,000 ಆಗಿತ್ತು. ಬೆಳಿಗ್ಗೆ 9 o'clock ಹೋದರೆ ರಾತ್ರಿ 10 ಗಂಟೆ ಹಂಗೆ ಬರ್ತಾಯಿದೆ. ಬಟ್ ನನಗೇನು ಪ್ರಾಬ್ಲಮ್ ಆಯಿತು ಅಂತಂದರೆ ಅಲ್ಲಿ ನಂಗೆ ಜಾಸ್ತಿ ಫೇಶಿಯಲ್ ಮಾಡಿದ್ರೆ ಅಥವಾ ಏನಾದರೂ ಮಸಾಜ್ಗಳೆಲ್ಲ ಏನಾದರೂ ಮಾಡಿದ್ರೆ ನನ್ನ ಕೈ ಎಲ್ಲ ಸ್ವೆಲ್ ಆಗೋಗ್ತಾಯಿತ್ತು. ಯಾಕೆ ಅಂದರೆ ಇವಾಗ ನಾವು ಮಸಾಜ್ ಯಾರಿಗಾದ್ರೂ ಮಾಡ್ತೀವಿ ಅಂತಂದರೆ ಅವ್ರ ಹೀಟೆಲ್ಲ ನಮಗೆ ಪಾಸ್ ಆಗುತ್ತೆ, ಓಕೆನಾ. ನನಗೆ ಆ ಒಂದು ಅವ್ರ ಎನರ್ಜಿ ನನಗೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಆ ಕಾರಣದಿಂದ ನಾನೇನು ಮಾಡಿದೆ, ಫುಲ್ಲು ಡ್ರಾಪೇ ಮಾಡಿಬಿಟ್ಟೆ ಸಲೂನ್ ಸರ್ವೀಸ್ನೆಲ್ಲನೂ. ಸೊ, ಸ್ವಲ್ಪ ದಿನ ಆದಮೇಲೆ ರೈಟ್, ಕೆಲವೊಂದು ಸತಿ ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಮಾಡಬೇಕು ಅಂತ ಅನ್ಸುತ್ತಲ್ಲ. ಸೊ, ಆ ಥರ ಯಾವುದಾದ್ರೂ ಹೋಮ್ ಸರ್ವಿಸ್ ಬಂದರೆ ಹೋಗ್ತಾ ಇದ್ದೆ. ಅಂದರೆ ಗೊತ್ತಿರೋರಿಗೆ ಮಾತ್ರ ಹೋಗಿ ಮಾಡಿಕೊಡ್ತಾ ಇದ್ದೆ ಅಷ್ಟೇ. ಸೊ, ಅದಾದಮೇಲೆ ಕಂಪ್ಲೀಟಾಗಿ ಸಲೂನ್ ಸರ್ವಿಸಸ್ನ ಸ್ಟಾಪ್ ಮಾಡಿ ಫಸ್ಟು ನಾನು ಮೇಕಪ್ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೇಕಪ್ ಕ್ಲಾಸಸ್ಗೆ ಜಾಯಿನ್ ಮಾಡಿದೆ. ಅದಾದಮೇಲೆ ನನಗೆ ನಂಗೆ ಅಷ್ಟು ಕಷ್ಟ ಅನಿಸಿಲ್ಲ, ಬಿಕಾಸ್ ತುಂಬ ಇಂಟ್ರೆಸ್ಟ್ ಇಟ್ಟು ಕಲ್ತ್ಕೊಂಡೆ. ಹೇರ್ ಸ್ಟೈಲ್ ಅಂತೂ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ, ಓಕೆನಾ. ನನಗೆ ಯಾವುದಾದ್ರೂ ತುಂಬ ಉದ್ದ ಜಡೆ ನೋಡಿಬಿಟ್ರೆ ನನಗೆ ಏನಾದರೂ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋ ಆಸೆ ಆಗ್ತಾಯಿತ್ತು. ಸೊ, ಆವಾಗಲಿಂದನೂ ನಾನು ಹೇರ್ ಸ್ಟೈಲ್ಸ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ, ನನಗೆ ಬೇಸಿಕ್ಸು ಸ್ವಲ್ಪ ಅರ್ಥ ಗೊತ್ತಿರೋದ್ರಿಂದ ನನಗೆ ಹೇರ್ ಸ್ಟೈಲ್ ಕೂಡ ತುಂಬ ಈಸಿ ಆಯಿತು ಕಲಿಯೋಕ್ಕೆ. ಸ್ಯಾರಿ ಡ್ರೇಪಿಂಗ್ ಅಂತೂ ಬಿಡಿ, ಅದು ನನಗೆ ಆಲ್ಮೋಸ್ಟ್ ನಾನು 6th ಸ್ಟ್ಯಾಂಡರ್ಡ್ ಇರೋವಾಗಿಂದನೂ ನಾನು ಬೇರೆಯವ್ರಿಗೆ ಸ್ಯಾರಿ ಉಡಿಸ್ತಾ ಇದ್ದೆ, ಆಯಿತಾ. ಸೊ, ನನಗೇನು ಕಷ್ಟ ಅಂತ ಅನಿಸಿಲ್ಲ. ಆರಾಮಾಗಿ ಕಲ್ತ್ಕೊಂಡೆ, ಆರಾಮಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ನನಗೆ ಕೆಲಸ ಅಂತ ಮಾಡಿದಾಗ ನಂದು ಫಸ್ಟು ಇನ್ಕಮ್ ಬಂದು 500 ರುಪೀಸ್. ನನ್ನ ಓನ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ 500 ರುಪೀಸ್. 500 ರುಪೀಸ್ಗೆ ನಾನು ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಡ್ರೇಪಿಂಗು 3 ಮಾಡಿಕೊಡ್ತಾಯಿದ್ದೆ. ಯಾಕಂದರೆ ನನಗೆ ಕ್ಲೈಂಟ್ಸ್ ಬೇಕಲ್ವಾ. ಸೊ, ನಾನೇನು ಮಾಡ್ತಾಯಿದ್ದೆ, ನನ್ನ ಕ್ಲೈಂಟ್ಸ್ ಸಿಕ್ಕಿದ್ರೆ ಸಾಕು, ನನಗೆ ಫೋಟೋ ಸಿಕ್ಕಿದ್ರೆ ಸಾಕು, ಅಟ್ಲೀಸ್ಟ್ ನನಗೆ ಯಾರಾದರೂ ಕೇಳ್ತಾರೆ ಆವಾಗ ನಾನು ಎಷ್ಟು ನಾನು ಕಮ್ಮಿಗೆ ಮಾಡ್ಕೊಡ್ತೀನೋ ಅಷ್ಟು ನನಗೆ ಜನ ಬರ್ತಾರೆ, ಜನ ಕೇಳ್ತಾರೆ ಅಂತ ಅಂದ್ಬಿಟ್ಟು ಕಮ್ಮಿಗೇ ಮಾಡಿಕೊಡ್ತಾಯಿದ್ದೆ. ಆಮೇಲೆ ಗೊತ್ತಾಯಿತು ನನಗೆ, ನಾವು ಫಸ್ಟು ಬಿಸ್ನೆಸ್ ಎಥಿಕ್ಸ್ನ ತಿಳ್ಕೊಬೇಕು ಅಂತ. ಸೊ, ಬಿಸ್ನೆಸ್ ಎಥಿಕ್ಸ್ ಏನಂತಂದರೆ, ನಾವು ನಮ್ಮ ಕೆಲಸನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ, ಅದಕ್ಕೆ ನಾವು ಎಷ್ಟು ವ್ಯಾಲ್ಯೂ ಕೊಡ್ತೀವೋ ಅಷ್ಟೇ ನಮಗೆ ಆಪೋಸಿಟ್ ಸೈಡಿಂದನೂ ರೆಸ್ಪೆಕ್ಟ್ ಸಿಗುತ್ತೆ, ಅಷ್ಟೇ ವ್ಯಾಲ್ಯೂ ಕೂಡ ಸಿಗುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಅಲ್ಲಿಂದ ಒಂದು ಸ್ಟ್ಯಾಂಡರ್ಡ್ ಅಮೌಂಟ್ನ ಫಿಕ್ಸ್ ಮಾಡಿಕೊಂಡೆ, ಓಕೆನಾ. ಯಾಕಂದರೆ ನಾನು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ, ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ಗಾಗಲಿ ನಾನು ಕೊಡ್ತಾಯಿದ್ದ ಟೈಮ್ಗಾಗಲಿ ನಾನೇ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಏನಾಗ್ತಾಯಿತ್ತು ಅಂದರೆ, ನನಗೆ ಕ್ಲೈಂಟ್ಸ್ ಸಿಕ್ಕಿದ್ರೆ ಸಾಕು, ಏನು 500 ರೂಪಾಯಿ ಮನೇಲಿ ಕೂತ್ಕೊಂಡ್ರೆ ಯಾರು ಕೊಡ್ತಾರೆ, ಅಟ್ಲೀಸ್ಟ್ ಅಲ್ಲಿ ಹೋದರೆ ನನಗೆ ಇಷ್ಟ ಆದರೂ ಬರುತ್ತಲ್ವ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಮಾಡ್ತಾಯಿದ್ದಿದ್ದು ಕೆಲಸ. ಬಟ್ ಯಾವಾಗ ನಾನು ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡ್ನೋ ಆವಾಗಿಂದ ನನ್ನ ಬಿಸ್ನೆಸ್ಸು ನನಗೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಟಚ್ ವುಡ್, ನನ್ನ ಕೆಲಸ ಇದುವರೆಗೂ ನನ್ನ ಕೈ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ನಡೀತಾ ಇದೆ. ಮುಂದಕ್ಕೂ ಅಷ್ಟೇ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ನನ್ನ ಕೆಲಸದ ಮೇಲೆ ನಾನು 100% ಎಫರ್ಟ್ಸ್ ಹಾಕ್ತೀನಿ. ಎಲ್ಲೂ ನಾನು ಕಾಂಪ್ರಮೈಸ್ ಮಾಡಲ್ಲ. ನಾನು ಕಾಂಪ್ರಮೈಸ್ ಆಗೋದಿಲ್ಲ, ನನ್ನ ಕ್ಲೈಂಟನ್ನು ನಾನು ಕಾಂಪ್ರಮೈಸ್ ಆಗೋಕ್ಕೆ ಬಿಡಲ್ಲ. ಆಲ್ಮೋಸ್ಟ್ ಅವ್ರದ್ದು ಏನು ನೀಡ್ ಇದೆ ನಾನು ಅದನ್ನೇ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊರತು ನಾನು ಹೇಳಿದೆ ಆಗಬೇಕು, ನಾನು ಹೇಳಿದೆ ಅವ್ರು ಮಾಡಿಸ್ಕೋಬೇಕು ಅನ್ನೋ ಥರ ಯಾವತ್ತೂ ನಾನು ಕ್ಲೈಂಟ್ಗೆ ಫೀಲ್ ಮಾಡಲ್ಲ. ಅವ್ರಿಗೆ ಏನು ಬೇಕು ಅನ್ನೋದನ್ನು ನಾನು ತಿಳ್ಕೊಂಡು ಅವ್ರಿಗೆ ಇಷ್ಟ ಆಗೋವಂಥ ಒಂದು ಕೆಲಸ ಮಾಡಿಕೊಡ್ತೀನಿ ಹೊರತು ನನಗೆ ಇಷ್ಟ ಆಗಿರೋ ಕೆಲಸನ ನಾನು ಮಾಡೋಕ್ಕೆ ಹೋಗಲ್ಲ. ಮೇ ಬಿ ನಾನು ಕನ್ವಿನ್ಸ್ ಮಾಡ್ತೀನಿ, ಮ್ಯಾಮ್ ನಿಮ್ಗೆ ಈ ಥರ
ಈ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಥವಾ ಈ ಮೇಕಪ್ ಸೂಟ್ ಆಗುತ್ತೆ ಅಂತ ನಾನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊರತು ನಾನು ಹೇಳಿದ್ದೇ ಮಾಡಿಸ್ಕೋಬೇಕು ಅಂತ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ ಎಲ್ಲೂ. ಬಿಕಾಸ್ ಅವ್ರ ಸ್ಪೆಷಲ್ ಡೇಯಲ್ಲಿ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ, ನಾನು ಈ ಥರ ರೆಡಿ ಆಗಬೇಕು, ಹೀಗೆ ಈ ಥರ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಸ್ಕೋಬೇಕು, ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ. ಅದಕ್ಕೆ ನಾನು ಫಸ್ಟು ಅವ್ರ ರಿಕ್ವೈರ್ಮೆಂಟ್ಸ್ನ ತಿಳ್ಕೊತೀನಿ, ಅದಾದಮೇಲೆ ಆಲ್ಟರ್ನೇಟಿವ್ ಐಡಿಯಾಸ್ ಕೊಡ್ತೀನಿ. ಬಿಕಾಸ್ ಎಲ್ಲರಿಗೂ ಎಲ್ಲ ಥರ ಹೇರ್ ಸ್ಟೈಲು ಸೂಟ್ ಆಗೋಲ್ಲ, ಎಲ್ಲ ಥರ ಮೇಕಪ್ಪು ಸೂಟ್ ಆಗೋಲ್ಲ. ಒಂದೊಂದು ಫೇಸ್ಗೆ ಒಂದೊಂದು ಥರ ಮೇಕಪ್ ಮಾಡೋ ಥರ ಇರುತ್ತೆ. ಬಿಕಾಸ್ ಒಬ್ರಿಗೆ ಕಣ್ಣು ಚಿಕ್ಕದಾಗಿರುತ್ತೆ, ಒಬ್ರಿಗೆ ಕಣ್ಣು ದೊಡ್ಡದಾಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ, ಅವ್ರವ್ರ ರಿಕ್ವೈರ್ಮೆಂಟ್ಸ್ನೂ ನಾನು ತಲೆಯಲ್ಲಿ ಇಟ್ಕೊಂಡು ಅವ್ರ ಫೇಸ್ಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಎರಡೂ ಮಿಕ್ಸ್ ಮಾಡಿ ಒಂದು ಲುಕ್ಕನ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಾನು ಯಾವ ಕ್ಲೈಂಟ್ಸ್ನೂ ಡಿಸಪಾಯಿಂಟ್ ಮಾಡಿಲ್ಲ. ಅಟ್ಲೀಸ್ಟ್ ನಾನು 90% ಕ್ಲೈಂಟ್ಸ್ನಂತೂ ನಾನು ಡಿಸಪಾಯಿಂಟ್ ಮಾಡಿಲ್ಲ. ಯಾಕಂದರೆ 10% ಇದ್ದೇ ಇರ್ತಾರೆ ಅಲ್ವಾ, ನಾವು ಚೆನ್ನಾಗಿ ಮಾಡಿದ್ರು ಅಂತಾರೆ, ಚೆನ್ನಾಗಿ ಮಾಡಿಲ್ಲ ಅಂದರೂ ಅಂತಾರೆ, ದುಡ್ಡು ಕೊಡಬೇಕಾದ್ರೆ ಒಂಥರ ಇರ್ತಾರೆ, ಕೊಡದೇ ಇರಬೇಕಾದ್ರೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ, ಮುಂದೆ ಒಂಥರ ಇರ್ತಾರೆ. ಸೊ ಆ ಥರ ಇರೋ ಕ್ಲೈಂಟ್ಸಿಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ಕೆಲವೊಂದು ಈ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಯಾಕಂದರೆ ನನ್ನ ಕಣ್ಣು ಮುಂದೆನೇ ಚೆನ್ನಾಗಿದೆ ಅಂತ ಹೇಳಿದವರು ನೆಕ್ಸ್ಟ್ ಡೇ ನೀವು ಚೆನ್ನಾಗೇ ಮಾಡಿಲ್ಲ ಅಂತ ದುಡ್ಡು ಕೊಡೋ ಒಂದೇ ಒಂದು ಕಾರಣಕ್ಕೆ ನೀವು ಚೆನ್ನಾಗೇ ಮಾಡಿಲ್ಲ, ನಮ್ಮ ಮನೇಲಿ ಎಲ್ಲರೂ ಬೈತಾ ಇದ್ದಾರೆ ಅಂತ ಡ್ರಾಮಾ ಕ್ರಿಯೇಟ್ ಮಾಡೋರ್ನೂ ನಾನು ನೋಡಿದ್ದೀನಿ. ಸೊ ನಾನು ಆ ಥರ ಇರೋ ಕ್ಲೈಂಟ್ಸಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಯಾರು ನನಗೆ ಪಾಸಿಟಿವ್ ವೈಬ್ ಕೊಡ್ತಾರೋ ಅವ್ರನ್ನ ಮಾತ್ರನೇ ನಾನು ನೆನೆಸ್ಕೊಳ್ಳೋದು, ಅವ್ರನ್ನ ಮಾತ್ರನೇ ನಾನು ತಲೆಯಲ್ಲಿ ಇಟ್ಕೊಳ್ಳೋದು. ಸೊ ಈ ಥರ ನೆಗೆಟಿವ್ ಕಾಮೆಂಟ್ಸ್ ಕೊಡೋರಿಗೆಲ್ಲನೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನ್ನ ಕೆಲಸ ಏನು ಅಂತ ನನಗೆ ಗೊತ್ತಿದೆ ಆ್ಯಂಡ್ ನನಗೆ ಆ ಕಾನ್ಫಿಡೆನ್ಸ್ ಕೂಡ ಇದೆ. ಯಾಕಂದರೆ ನಾನು ನಾನು ಏನು ಕೆಲಸ ಮಾಡ್ತೀನಿ, ಸ್ಟಿಚಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಇಲ್ಲ ಪಾರ್ಲರ್ ಸರ್ವಿಸ್ ಆಗಿರ್ಬೋದು, ಏನೇ ಒಂದು ಮಾಡಿದ್ರೂ ನಾನು 100% ನಾನು ಕೊಟ್ಟೇ ಇರ್ತೀನಿ. ಸೊ ನನಗೆ ನನ್ನ ಕೆಲಸದ ಮೇಲೆ ಯಾವತ್ತೂ ನಾನು ಡೌಟ್ ಪಡೋದಿಲ್ಲ. ಯಾಕಂದರೆ ನಾನು ಅಷ್ಟು ನಿಷ್ಠೆಯಿಂದ ಮಾಡ್ತೀನಿ ಆ್ಯಂಡ್ ಯಾರ ಮೇಲೂ ನಾನು ಡಿಪೆಂಡ್ ಆಗೋಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಯಾಕಂದರೆ ನನ್ನ ಕೆಲಸನ ನಾನೇ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗೋದಿಲ್ಲ. ಒಂದು ಪಿನ್ ತೊಗೊಳೋದ್ರಿಂದ ಆಗಲಿ, ಎಲ್ಲಾನ ಹೋಗ್ಬೇಕು ಅನ್ನೋದ್ರಿಂದ ಆಗಲಿ ಎಲ್ಲನೂ ನಾನು ಒಬ್ಬಳೇ ಮಾಡ್ಕೋತೀನಿ. ಸೊ ಆ ಥರ ಇರೋಳಿಗೆ ಯಾರಾದರೂ ಬಂದು ನೀನು ಚೆನ್ನಾಗಿ ಮಾಡಿಲ್ಲ, ನೀನು ಲೇಟಾಗಿ ಬಂದೆ ಏನೋ ಒಂದು ರೀಸನ್ ಕೊಡಬೇಕು ಅಂತ ರೀಸನ್ ಕೊಡ್ತಾರೆ ಅಲ್ವಾ. ಸೊ ಆ ಥರ ರೀಸನ್ ಕೊಡೋರ್ಗೆ ನಾನು ಖಂಡಿತವಾಗ್ಲೂ ನನ್ನ ತಲೆಗೆ ಹಾಕ್ಕೊಳ್ಳಲ್ಲ. ಬಿಕಾಸ್ 10% ಜನ ಏನು ಹೇಳಿದ್ರು ಅನ್ನೋದಕ್ಕಿಂತ ನನಗೆ 90% ಜನ ಏನು ಹೇಳಿದ್ದಾರೆ ಅನ್ನೋದು ನನಗೆ ಮ್ಯಾಟರ್ ಆಗುತ್ತೆ. ಸೊ ಐ ಆಮ್ truly grateful for the 90% of clients who believed in my work, trusted my skills, and supported my journey. Your belief pushes me to grow stronger every single day, and your belief inspires me to deliver my best every time. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ಬಾಯ್.